ಬೆಂಗಳೂರಿನಲ್ಲಿ ಇವತ್ತು ಸಮೀಕ್ಷೆ ನಡೆಯಲ್ಲ. ಇದಕ್ಕೆ ಕಾರಣ ಕೂಡ ಇದೆ. ಸಮೀಕ್ಷೆಯನ್ನ ಬಾಯ್ಕಾಟ್ ಮಾಡಿದ್ದಾರೆ ಸಮೀಕ್ಷೆದಾರರು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಮೀಕ್ಷೆದಾರರಿಗೆ ಕಿರುಕುಳ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರದ ಜಿಬಿಎ ಕಚೇರಿ ಬಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದರ ವಿರುದ್ಧ ಆಕ್ರೋಶವನ್ನ ಗಣತಿದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಸಮೀಕ್ಷೆದಾರರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಸಮೀಕ್ಷೆದಾರರಿಂದ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ನಿಗದಿತ ಜಾಗದಲ್ಲಿ ಸಮೀಕ್ಷೆಗೆ ನೇಮಕ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನ ಕೈಗೊಂಡಿದ್ದಾರೆ. 25ರಿಂದ 30 ಕಿಲೋಮೀಟರ್ ದೂರದ ಜಾಗಗಳಲ್ಲಿ ಸಮೀಕ್ಷೆಗೆ ಹಾಕಲಾಗಿದೆ. ಸರಿಯಾದ ಲೊಕೇಶನ್ ಸಿಗ್ತಾ ಇಲ್ಲ. ಸ್ಥಳಕ್ಕೆ ಹೋದ್ರೆ ಮನೆಯಲ್ಲಿ ಯಾರೂ ಇರಲ್ಲ. ಹೀಗಿರುವಾಗ ನಾವು ಸಮೀಕ್ಷೆ ಮಾಡೋದು ಹೇಗೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಾವು ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಈ ಸಮೀಕ್ಷೆಯ ಆರಂಭ ಆದ ದಿನದಿಂದ ಒಂದಲ್ಲ ಒಂದು ಗೊಂದಲಗಳು ಕಂಡು ಬರ್ತಾ ಇದೆ. ಇವತ್ತು ಸಮೀಕ್ಷೆ ನಡೆಯೋದಿಲ್ಲ ಅನ್ನೋದಕ್ಕೆ ಕಾರಣ ಏನೇನು? ಸಂಪತ್, ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಆರಂಭ ಆಗಿದೆ. ಜಾತಿ ಗಣತಿ ಸಂಬಂಧಪಟ್ಟಾಗಿರುವಂತಹ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ರೂಪದಲ್ಲಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಪ್ರತಿಭಟನೆ ವಿಜಲ್ಗಳು ಸಾಕ್ಷಿ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸಮೀಕ್ಷೆದಾರರನ್ನ ನೇಮಕ ಮಾಡಿರುವಂತಹ ಜಿಬಿಎ ಮುಖ್ಯ ಆಯುಕ್ತರ ವಿರುದ್ಧವಾಗಿ ಒಂದಷ್ಟು ಆಕ್ರೋಶಗಳು ಹೊರಗಾಗ್ತಾ ಇದಾವೆ. ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅಂದ್ರೆ ಶಾಲಾ ಶಿಕ್ಷಕರಾಗ್ಬೋದು ಸೇರಿದಂತೆ ನಾನಾ ಇಲಾಖೆಗಳಿಂದ ಈ ಸಮೀಕ್ಷೆದಾರನ ನೇಮಕ ಮಾಡಲಾಗಿದೆ. ನೇಮಕ ಮಾಡಿರುವಂತದ್ದು ಅವೈಜ್ಞಾನಿಕವಾಗಿದೆ. ಈ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಒಬ್ರು ಬೆಂಗಳೂರಿನಲ್ಲಿ ಯಾವುದೋ ಒಂದು ವಿಳಾಸದಲ್ಲಿದ್ರೆ ಅವರು 30-25 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸಮೀಕ್ಷೆ ಮಾಡಬೇಕು. ಆ ಜಾಗದಲ್ಲಿ ಅಡ್ರೆಸ್ ಸರಿಯಾಗಿರೋದಿಲ್ಲ, ಲೊಕೇಶನ್ ಸರಿಯಾಗಿ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಒಂದ್ ವೇಳೆ ಮನೆ ಹತ್ರ ಹೋದ್ರೆ ಮನೆಗಳಲ್ಲಿ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮನೆಗಳು ಬಾಗ್ಲ ಹಾಕಿರ್ತವೆ. ಈ ಕಾರಣದಿಂದಾಗಿ ನಮ್ಮ ಸ್ಥಳೀಯ ಒಂದು ವಾರ್ಡ್ ಏನಿರುತ್ತೆ ಅಂದ್ರೆ ಯಾರಾದ್ರೂ ಒಬ್ಬ ನೌಕರರಿದ್ರೆ ಸುತ್ತಮುತ್ತಲಿರುವಂತಹ ವಾರ್ಡ್ಗಳನ್ನ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀಡಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಮನವಿಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು. ಇದಾಗಿಯೂ ಕೂಡ ಸರ್ಕಾರದಿಂದ ಒಂದಷ್ಟು ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ಯಾರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಿಲ್ವೋ ಆ ನೌಕರರ ವಿರುದ್ಧವಾಗಿ FIR ಕೂಡ ಆಗತ್ತೆ, ಕೆಲಸದಿಂದ ವಜಾ ಮಾಡುವಂತ ಕೆಲಸ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಬೆದರಿಕೆ ಹಾಕುವಂತ ಕೆಲಸ ಆಗ್ತಿದೆ ಎನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಇವೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಮೊನ್ನೆ ಶನಿವಾರ ಪ್ರತಿಭಟನೆ ರೂಪದಲ್ಲಿ ಈಗಾಗಲೇ ಮಲ್ಲೇಶ್ವರಂ ಭಾಗದಲ್ಲಿ ಪ್ರತಿಭಟನೆ ರೂಪದಲ್ಲಿ ಮಾಹಿತಿ ಕೊಟ್ಟು ಹೋಗಿದ್ರು. ಅದಾದ ಬಳಿಕವೂ ಕೂಡ ಎಚ್ಚೆತ್ತುಕೊಳ್ಳದಂತಹ ಮುಖ್ಯ ಅಧಿಕಾರಿಗಳ ವಿರುದ್ಧವಾಗಿ ಇವತ್ತು ಮಲ್ಲೇಶ್ವರಂ ಭಾಗದಲ್ಲಿರುವಂತಹ ಜಿಬಿಎ ಒಂದು ಕಚೇರಿ ಬಳಿ ನೂರಾರು ಈ ಸಮೀಕ್ಷೆದಾರರು ಮುತ್ತಿಗೆ ಹಾಕುವ ಮೂಲಕವಾಗಿ ಆಕ್ರೋಶನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಸೂಕ್ತಬದ್ದಂತಹ ಜಾಗದಲ್ಲಿ ಮಾತ್ರ ಸಮೀಕ್ಷೆಗೆ ಹಾಕಿ, ಇಲ್ಲ ಸಲ್ಲದ ಜಾಗಗಳಿಗೆ ಹಾಕಿ ಇನ್ನಿಲ್ಲದ ಸಮಸ್ಯೆಗಳು ಕೊಡ್ತಾ ಇರುವಂತದ್ದು, ಕಿರುಕುಳ ಕೊಡ್ತಾ ಇರುವಂತದ್ದು ಯಾವೂ ಕೂಡ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಆಕ್ರೋಶದ ರೂಪದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧಿಕ್ಕಾರವನ್ನ ಸಾರ್ತಾ ಇದ್ದಾರೆ. ಈ ಮೂಲಕವಾಗಿ ಇವತ್ತು ಬೆಂಗಳೂರಿನಲ್ಲಿ ಸಮೀಕ್ಷೆ ಮಾಡುವಂತದ್ದು ಸಂಪೂರ್ಣವಾಗಿ ಬ್ಯಾನ್ ಆಗಿದ್ಯಾ ಎನ್ನುವಂತ ಪ್ರಶ್ನೆ ಏನ್ ಮೂಡ್ತಾ ಇದೆಯಾ ಈ ಸಮೀಕ್ಷೆದಾರರ ಪ್ರತಿಭಟನೆ ರೂಪದಲ್ಲಿ ಕಾಣ್ತಾ ಇದೆ. ಈ ಮೂಲಕವಾಗಿ ಟಾರ್ಗೆಟ್ ಅನ್ನ ಅಂದ್ರೆ 7ನೇ ತಾರೀಕು ಒಳಗಾಗಿ ಈ ಸಮೀಕ್ಷೆ ಕಂಪ್ಲೀಟ್ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ DCM DK ಶಿವಕುಮಾರ್ ಅವರ ಒಂದು ಸೂಚನೆ ಇದೆಯೋ ಆ ಸೂಚನೆ ತಕ್ಕಂಗೆ ಇನ್ನು 3 ತಿಂಗಳಾದ್ರೂ ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಕ್ತಾಯ ಆಗೋದು ಡೌಟ್ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.